ಬನ್ನಿ ಕತೆ ಕೇಳೋಣ. ಬೌದ್ಧ ಭಿಕ್ಷು ಒಬ್ರು ತಮ್ಮ ಹಿಂಬಾಲಕರೊಡನೆ ಊರು ಸುತ್ತುತ್ತಾ ತಮ್ಮ ಬೌದ್ಧ ಧರ್ಮದ ಬಗ್ಗೆ ಎಲ್ರಿಗೂ ತಿಳಿಸ್ತಾ ಊರಿಂದ ಊರಿಗೆ ಪ್ರಯಾಣ ಮಾಡ್ತಾ ಇದ್ರು. ಹಾಗೆ ಪ್ರಯಾಣ ಮಾಡುವ ಸಮಯದಲ್ಲಿ ಎಲ್ಲಿ ಯಾವ ಊರಿನಲ್ಲಿ ಕತ್ಲಾಗುತ್ತೋ ಅಲ್ಲೇ ವಾಸ್ತವ್ಯ ಹೂಡ್ತಿದ್ರು. ಆ ಊರಿನ ಜನರು ನೀಡಿದಂತಹ ಆತಿಥ್ಯವನ್ನ ಸ್ವೀಕಾರ ಮಾಡ್ತಿದ್ರು. ಮರುದಿನ ಬೆಳಗ್ಗೆ ಮುಂದಿನ ಊರಿನ ಕಡೆಗೆ ಅವರ ಪ್ರಯಾಣ ಸಾಗ್ತಾ ಇತ್ತು. ಹಾಗೆ ಸಾಗಬೇಕಾದಂತಹ ಸಮಯದಲ್ಲಿ ಅವರು ತಮ್ಮ ಮನಸ್ಸಿಗೆ ಬಂದಂತಹ ಒಂದು ಆಶೀರ್ವಾದವನ್ನ ಅಥವಾ ಹಾರೈಕೆಯನ್ನ ಆ ಊರಿನ ಜನರಿಗಾಗಿ ನೀಡ್ತಾ ಇದ್ರು. ಇದು ಆ ಬೌದ್ಧ ಭಿಕ್ಷುಗಳು ಪರಿಪಾಲಿಸಿಕೊಂಡು ಬಂದಂತಹ ಸಂಪ್ರದಾಯ. ಹೀಗೆ ತನ್ನ ಹಿಂಬಾಲಕರೊಂದಿಗೆ ಬೌದ್ಧ ಭಿಕ್ಷುಕರು ಒಂದು ಊರಿಗೆ ಪ್ರಯಾಣ ಬೆಳೆಸ್ತಾರೆ. ಸಂಜೆ ಆಗ್ತಾ ಬಂತು. ಇಲ್ಲೇ ವಾಸ್ತವ್ಯ ಅಂತ ನಿರ್ಧಾರ ಮಾಡಿದ್ರು. ನಂತರ ಆ ಊರಿನಲ್ಲಿ ತಂಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ಮೇಲೆ ತನ್ನ ಶಿಷ್ಯಂದರಿಗೆ ಇಂದಿನ ರಾತ್ರಿ ಭೋಜನ ವ್ಯವಸ್ಥೆಗಾಗಿ ಊರಿನಲ್ಲಿ ನೀವು ಭಿಕ್ಷೆಯನ್ನು ತಗೊಂಡ್ ಬರ್ರಿ ಮತ್ತು ರಾತ್ರಿ ನಮ್ಮ ಒಂದು ಪ್ರವಚನದ ಒಂದು ಸಮಯವನ್ನ ತಿಳಿಸಿ ಅದರ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬನ್ನಿ ಅಂತ ತಿಳಿಸಿ ಅಲ್ಲಿ ಊರ ಹೊರಗಡೆ ಇರ್ತಕ್ಕಂತಹ ಒಂದು ದೇವಸ್ಥಾನದ ಕಟ್ಟೆಯಲ್ಲಿ ಅವರು ತಂಗಿದ್ರು. ಭಿಕ್ಷಕ ಅವರ ಒಂದು ಹಿಂಬಾಲಕರೆಲ್ಲರೂ ಕೂಡ ಭಿಕ್ಷೆಗಾಗಿ ಊರೊಳಗೆ ಹೋದ್ರು. ಆದ್ರೆ ಆ ಊರಿನ ಜನಗಳು ಇವ್ರು ಯಾರಿಗೂ ಭಿಕ್ಷೆಯನ್ನ ನೀಡಲಿಲ್ಲ. ನೀವೇನು ಇಷ್ಟು ಬಲಿಷ್ಠವಾಗಿದ್ದೀರಾ, ಹಾಗೆ ನೀವೆಲ್ಲ ಭಿಕ್ಷೆ ಬೇಡಕ್ಕೆ ಎದಕ್ಕೆ ಬಂದಿದ್ದೀರಾ ನಮ್ಮೂರಿಗೆ, ನಮ್ಮಲ್ಲೇ ಸರಿಯಾಗಿ ತಿನ್ನೋಕಿಲ್ಲ ಎಂತದಿಲ್ಲ, ನೀವು ಹೀಗೆಲ್ಲ ಬರಬಾರ್ದು ಹಾಗೆ ಅಂತ ಹೇಳಿ ಅಥವಾ ಕೆಲವರು ಕೆಟ್ಟ ಕೆಟ್ಟ ಮಾತುಗಳನ್ನು ಕೂಡ ಬೈದು ನಮ್ಮಲ್ಲಿ ಇಲ್ಲ ಅಂತ ಅವರನ್ನ ಹಿಂದೆ ಕಳಿಸ್ಬಿಟ್ರು. ಮತ್ತೆ ಊರಿನ ಹಿರಿಯರನ್ನ ಕಂಡು ಇಲ್ಲಿ ಒಂದು ಪ್ರವಚನದ ವ್ಯವಸ್ಥೆಯನ್ನ ಕೇಳಿದಾಗಲೂ ಕೂಡ ಅವರು ಇಲ್ಲ, ನಮ್ಮಲ್ಲಿ ಆಗೋದಿಲ್ಲ, ನಮ್ಮಲ್ಲಿ ಪ್ರವಚನ ಇಲ್ಲ, ಬೇಕಾಗಿಲ್ಲ ನಮಗೆ ಅಂತಕ್ಕಂತಹ ಮಾತನ್ನ ಹೇಳಿದ್ರು. ಗುರುಗಳು ಯಾವುದೇ ರೀತಿಯ ಬೇಸರ ಮಾಡ್ಕೊಳ್ಳಿಲ್ಲ. ಶಿಷ್ಯರು ಬಂದು ಹೇಳಿದಾಗ ಸರಿ ಪರವಾಗಿಲ್ಲ, ದೇವರು ನಮ್ಮಲ್ಲಿ ಇವತ್ತಿಗೆ ಇಷ್ಟನ್ನೇ ಮಾತ್ರ ಕರುಣಿಸಿದ್ದಾರೆ ಅಂತ ಹೇಳಿ ಹಸುವಿನಿಂದ ಎಲ್ಲರೂ ಅವತ್ ರಾತ್ರಿ ಅಲ್ಲಿ ಉಳಿದ್ರು. ಯಥಾ ರೀತಿ ಮಾರನೇ ದಿವಸ ಬೆಳಗ್ಗೆ ಅವರ ಪ್ರಯಾಣ ಮುಂದಿನ ಊರಿನ ಕಡೆಗೆ ಸಾಕ್ತು. ಅವರ ಒಂದು ನಿಯಮ ಆಚರಣೆಯನ್ನ ಏನ್ ಮಾಡ್ಕೊಂಡು ಬಂದಿದ್ರಲ್ಲ ಅದರ ಪ್ರಕಾರ ಆ ಊರಿನ ಹೊರಭಾಗಕ್ಕೆ ಗಡಿ ಭಾಗಕ್ಕೆ ಬಂದು ಊರಿನ ಕಡೆ ಮುಖ ಮಾಡಿಕೊಂಡು ಅವರೊಂದು ಹಾರೈಕೆಯನ್ನ ನೀಡಬೇಕಾಗಿತ್ತು. ಹಾಗೆ ನೀಡಬೇಕಾದಾಗ ಅವರು ಹೇಳ್ತಿರು, ಈ ಊರಿಗೆ ಎಲ್ಲ ಸೌಭಾಗ್ಯಗಳು ಸಂಪತ್ತುಗಳು ಸಿಗ್ಲಿ, ಈ ಜನ ಸದಾ ಸುಖದಿಂದ ಇರಲಿ, ನೆಮ್ಮದಿಯಿಂದ ಇರಲಿ, ಎಲ್ಲವೂ ಒಳಿತಾಗ್ಲಿ, ಮಳೆ ಬೆಳೆ ಸಮೃದ್ಧವಾಗಲಿ ಅಂತಕ್ಕಂತಹ ಒಂದು ಮಾತನ್ನ ಹೇಳಿದ್ರು. ಇದನ್ನು ಕೇಳಿದಂತಹ ಒಂದು ಹಿಂಬಾಲಕರಿಗೆ, ಅವರ ಒಂದು ಅನುಯಾಯಿಗಳೇನಿದ್ರಲ್ಲ ಅವರಿಗೆ ಸ್ವಲ್ಪ ಕಸಿವಿಸಿ ಅನ್ನಿಸ್ತು. ಏನಪ್ಪ, ರಾತ್ರಿ ನಮ್ಮನ್ನೆಲ್ಲ ಹಸುವಿನಿಂದ ಮಲಗುವ ಹಾಗೆ ಮಾಡಿದಂತ ಜನರುಗಳಿಗೆ ನಮ್ಮ ಗುರುಗಳು ಎಷ್ಟು ಒಳ್ಳೆಯ ಒಂದು ಹಾರೈಕೆಯನ್ನ ಮಾಡಿದ್ರಲ್ಲ ಅಂತಕ್ಕಂಥದ್ದನ್ನ ಅನ್ಕೊಂಡು, ಇರ್ಲಿ ನಮ್ಮ ಗುರುಗಳದು ದೊಡ್ಡ ಒಂದು ವಿಚಾರ, ದೊಡ್ಡ ಬುದ್ಧಿ, ಹಾಗಾಗಿ ಹೀಗೆಲ್ಲ ಮಾಡಿರ್ಬೋದು ಅನ್ಕೊಂಡು ಮುಂದೆ ಪ್ರಯಾಣ ಬೆಳೆಸಿದ್ರು. ಹಾಗೆ ಹಲವಾರು ಊರುಗಳ ನಮ್ಮ ದಾರಿಯಲ್ಲಿ ಬಂದಂತಹ ಊರುಗಳಿಗೆ ಹೋಗುದು, ಅಲ್ಲಿ ಬೌದ್ಧ ಧರ್ಮದ ಪ್ರಚಾರ ಕಾರ್ಯವನ್ನ ಮಾಡುದು, ಇದೆಲ್ಲ ನಡೀತಾನೆ ಬಂತು. ಮತ್ತೆ ಮಾರನೇ ದಿನದ ಸಂಜೆ ಸಮಯ ಮತ್ತೊಂದು ಊರು ಸಿಕ್ತು. ಅಲ್ಲಿ ಅವರ ವಾಸ್ತವ್ಯವನ್ನ ಅವತ್ತಿನ ದಿವಸ ಮಾಡಬೇಕಾಗಿತ್ತು. ತಮ್ಮ ಆಚರಣೆ ಪ್ರಕಾರ ಅವತ್ತು ಕೂಡ ತನ್ನ ಶಿಷ್ಯ ಬಳಗದವರಿಗೆ ನೀವು ಊರಿನಲ್ಲಿ ಹೋಗಿ ಭಿಕ್ಷೆಯನ್ನು ತಗೊಂಡ್ ಬರ್ರಿ, ಜೊತೆಲಿ ರಾತ್ರಿ ನಮ್ಮ ಪ್ರವಚನಕ್ಕಾಗಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸರಿ ಅಂತ ಒಂದು ಹಿಂಬಾಲಕರು ಭಿಕ್ಷೆಗಾಗಿ ಊರೊಳಗೆ ಹೊರಟಾಗ ಆ ಊರಿನ ಜನರು ಇವ್ರನ್ನ ನೋಡಿ ತುಂಬಾ ಆಧಾರದಿಂದ, ಭಕ್ತಿಯಿಂದ, ಗೌರವದಿಂದ ಅವರನ್ನ ಕರೆದು ಅವರಿಗೆ ತಮ್ಮಲ್ಲಿದ್ದಂತಹ ಹಣ್ಣು, ತರಕಾರಿ, ಊಟ ಪ್ರತಿಯೊಂದನ್ನು ನೀಡತಕ್ಕಂಥದಕ್ಕೆ ಮುಂದೆ ಬರ್ತಾ ಇದ್ರು. ತಗೊಳ್ರಿ ಅಂತ ಹೆಚ್ಚು ಒಂದು ಆತಿಥ್ಯವನ್ನ ನೀಡಿದ್ರು. ಅದರ ಜೊತೆಲಿ ಊರಿನ ಹಿರಿಯರು ಕೂಡ ಇಲ್ಲ, ನೀವು ಇವತ್ತು ಆದಷ್ಟು ಬೇಗ ನಿಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಿ, ಯಾಕಂದ್ರೆ ನಮ್ಮ ಊರಿನ ಜನರಿಗೋಸ್ಕರ ನೀವು ಒಂದು 4 ಒಳ್ಳೆ ಮಾತುಗಳನ್ನು ಹೇಳಬೇಕಾಗಿದೆ, ನಿಮ್ಮಿಂದ ನಾವು ಕಲಿಬೇಕಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಅವರಿಗೆ ಸಂಜೆ ಒಂದು ಪ್ರವಚನದ ವ್ಯವಸ್ಥೆಯನ್ನು ಕೂಡ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಪ್ರವಚನ ಕೂಡ ತುಂಬಾ ಚೆನ್ನಾಗಿನೇ ಆಯ್ತು. ಶಿಷ್ಯಂದರು ಹೊಟ್ಟೆ ತುಂಬುವಷ್ಟು ಊಟ ಮಾಡಿಕೊಂಡು ಅವತ್ತು ರಾತ್ರಿ ಮಲಗಿದ್ರು. ಮಾರನೇ ದಿನ ಬೆಳಿಗ್ಗೆ ಆಯಿತು. ಗುರುಗಳು ಆ ಊರಿಂದ ಹೊರಭಾಗಕ್ಕೆ ಬಂದು ಊರಿಗೆ ಹಾರೈಸ್ತಕ್ಕಂಥ ಸಮಯ.
ಈ ಸಮಯದಲ್ಲಿ ಗುರುಗಳು ಆ ಊರಿನ ಕಡೆ ಮುಖ ಮಾಡಿಕೊಂಡು ಗಡಿ ಭಾಗದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಈ ಊರಿನ ಜನಕ್ಕೆ ಕಷ್ಟ ಬರಲಿ, ದುಃಖ ಬರಲಿ, ಮಳೆ ಬೆಳೆ ಕಡಿಮೆಯಾಗಿ ಜನರು ಜೀವನ ಮಾಡೋದಕ್ಕೂ ಕೂಡ ಕಷ್ಟಪಡಬೇಕು, ಅಂತಹ ಒಂದು ಪರಿಸ್ಥಿತಿ ಈ ಊರಿನ ಜನಕ್ಕೆ ಬರಲಿ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ರು. ಶಿಷ್ಯರಿಗೆ ಆಘಾತ. ಎಂತ ಗುರುಗಳಿವರು, ಹಿಂದಿನ ಊರಿನಲ್ಲಿ ಎಷ್ಟು ಒಳ್ಳೆಯ ಒಂದು ಕೆಟ್ಟ ಜನರಿಗೂ ಕೂಡ ಎಷ್ಟು ಒಳ್ಳೆ ಹಾರೈಸಿಕೆ ಮಾಡಿದ್ರು, ಇವರು ಇಷ್ಟೆಲ್ಲ ಒಳ್ಳೆ ಮಾಡಿದಂತಹ ಒಂದು ಜನಗಳಿಗೆ ಯಾವ ರೀತಿ ಹಾರೈಸ್ತಾ ಇದ್ದಾರಲ್ಲ ಇವರು ಗುರುಗಳಿಗೆ, ಯಾಕೆ ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ ಶಿಷ್ಯಂದ್ರಿಗೆ. ಇದೇ ರೀತಿ ಮನಸ್ಸಲ್ಲೇ ಗೊಂದಲ ಇಟ್ಕೊಂಡು ಹಾಗೆ ಮುಂದೆ ಬಂದ್ರು. ಧೈರ್ಯ ಮಾಡಿ ಸ್ವಲ್ಪ ದೂರ ಹೋದ್ಮೇಲೆ ಒಬ್ಬ ಶಿಷ್ಯ ಹೇಳ್ತಾನೆ, ಗುರುಗಳೇ, ನೀವು ಹಾರೈಸಿದ್ದರಲ್ಲಿ ನನಗೆ ವಿಚಿತ್ರ ಅನ್ನಿಸ್ತಾ ಇದೆ, ಯಾಕೆ ಈ ತರ ನೀವು ಮಾಡಿದ್ರಿ, ನೀವು ಮಾಡೋದಕ್ಕೊಂದು ಕಾರಣ ಇದೆ, ಹೇಳಿ ಅಂತ ಹೇಳ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ನಿನ್ ಮಾತು ಸತ್ಯ, ನಾನು ಮಾಡಿದ್ರಲ್ಲಿ ಒಂದು ಕಾರಣ ಇದೆ. ಆ ಕೆಟ್ಟ ನಡವಳಿಕೆಯನ್ನು ತೋರಿಸಿದಂತಹ ಊರಿನ ಜನರಿಗೆ ನಾನು ಸದಾ ಒಳ್ಳೇದಾಗ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳಿದೆ. ತುಂಬಾ ಆಧಾರದಿಂದ ಸದ್ಗುಣಗಳಿಂದ ಕೂಡಿದಂತಹ ಜನರಿಗೆ ಮಳೆ ಬೆಳೆ ಕಡಿಮೆ ಆಗ್ಲಿ, ಅವ್ರಿಗೆ ಕಷ್ಟ ಬರ್ಲಿ ಬದುಕಲಿಕ್ಕೆ ಅಂತ ಹೇಳಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಊರಿನಲ್ಲಿ ಇದ್ದಂತಹ ನಡವಳಿಕೆ ಜನರಿಗೆ ಮಳೆ ಬೆಳೆ ಸಮೃದ್ಧವಾಯಿತು ಅಂದ್ರೆ ಅವರು ಆ ಊರನ್ನ ಬಿಟ್ಟು ಎಲ್ಲೂ ಕದಲೋದಿಲ್ಲ, ಅಲ್ಲೇ ಇರ್ತಾರೆ. ಅವರಲ್ಲಿರೋ ಒಂದು ನಡವಳಿಕೆಗಳು ಆ ಊರಿಗೆ ಮಾತ್ರ ಸೀಮಿತಗೊಳ್ತವೆ. ಇನ್ನು ಈ ಸದ್ಗುಣಗಳಿಂದ ಕೂಡಿದಂತಹ ಊರಿನಲ್ಲಿ ಮಳೆ ಬೆಳೆಗೆ ತೊಂದರೆ ಆಯ್ತು ಅಂದ್ರೆ, ಜನರಿಗೆ ಇರ್ಲಿಕ್ಕೆ ಕಷ್ಟ ಆಯ್ತು ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಜೀವನಕ್ಕೋಸ್ಕರ ಬೇರೆ ಬೇರೆ ಕಡೆ ಹೋಗ್ತಾರೆ. ಆ ಹೋದಲ್ಲೆಲ್ಲ ತಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ, ನಡವಳಿಕೆಗಳನ್ನ, ಸದ್ಗುಣಗಳನ್ನ, ಚಾರಿತ್ರ್ಯವನ್ನ 4 ಊರುಗಳಿಗೆ 4 ಜನಗಳಿಗೆ ತಿಳಿಸ್ತಾರೆ. ಆ ಊರುಗಳು, ಆ ಜನಗಳು ಕೂಡ ಸದ್ಗುಣರಾಗ್ತಾರೆ, ಒಳ್ಳೆಯವರಾಗ್ತಾರೆ ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಆ ರೀತಿಯಾಗಿ ಹಾರೈಸಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಆಗ ಶಿಷ್ಯರಿಗೆ ಗುರುಗಳ ಹಾರೈಕೆ ಹಿಂದಿನ ಒಂದು ಮರ್ಮ ತಿಳಿಯುತ್ತೆ. ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗಬೇಕೇ ಹೊರತು 4 ಜನಕ್ಕೆ ಕೆಟ್ಟದ್ದಾಗಬಾರ್ದು. ಕತೆ ಚೆನ್ನಾಗಿತ್ತ? ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ.